ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ನಡೀತಿದೆ. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲೂ ದಸರಾ ಸ್ಪೆಷಲ್ ಮಾಡಬೇಕು ಅಂತ 10 ದಿನಗಳ ಕಾಲ ಪೂರ್ತಿ ಮೈಸೂರಲ್ಲೇ ಶೂಟ್ ಮಾಡಬೇಕು ಅಂದ್ಕೊಂಡು ನಾವು ತೀರ್ಮಾನ ಮಾಡಿಕೊಂಡು ನಮ್ಮೂರು ಊಟ ಕ್ಯಾನ್ಸಲ್ ಮಾಡಿ ಬರೀ ಕೈ ರುಚಿ ಸ್ಪೆಷಲ್ಲಾಗಿ ಸ್ವೀಟ್ಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇವತ್ತು ನಾನು ಇಲ್ಲಿ ಮೈಸೂರಿನ ಕಾರಂಜಿ ಕೆರೆ ಹತ್ರ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗಿ ಕೆರೆ ಹತ್ರ ಹೋಗೋಕ್ಕಾಗದೇ ಇರೋ ಅದರ ಪಾರ್ಕಲ್ಲಿ ಶೂಟಿಂಗ್ ಮಾಡೋಣ. ಏನಂತೀರ? ಫಸ್ಟ್ ಕ್ಲಾಸ್ ಆಗಿರೋ ಸ್ವೀಟ್ ಮಾಡ್ತೀನಿ, ಎಲ್ಲ ನೋಡಿ. ಕಮಾನ್ ಫಾಲೋ ಮಿ. ಕಾರಂಜಿ ಕೆರೆ ಪಾರ್ಕಲ್ಲಿ ಇವತ್ತು ನಾವು ಬೊಂಬಾಟ್ ಭೋಜನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಈ ಸೀಸನ್ ಇದೆಯಲ್ಲ, ದಸರಾ ಸೀಸನ್ 10 ದಿವಸ ಕೂಡ ಸ್ಪೆಷಲ್ ಎಪಿಸೋಡ್ಸು. ಯಾಕೆಂದರೆ ದಸರಾ ನಮ್ಮ ರಾಜ್ಯದ ನಾಡ ಹಬ್ಬ. ಈ ಹಬ್ಬದ ದಿವಸ ಇಡೀ ಮೈಸೂರಲ್ಲಿ ಎಲ್ಲ ಕಡೆ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಕಡೆ ಲೈಟಲ್ಲಿ ಇಲ್ಯುಮಿನೇಟ್ ಮಾಡಿರ್ತಾರೆ. ಅರಮನೆನ ಅದ್ಭುತವಾಗಿ ದೀಪಗಳಲ್ಲಿ ಅಲಂಕಾರ ಮಾಡಿರ್ತಾರೆ. ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ಅಂಗಡಿ, ಪ್ರತಿಯೊಂದು ಮನೆ ಮುಂದೆ ತೋರಣಗಳಿರ್ತವೆ. ಅಷ್ಟು ಅದ್ಭುತವಾಗಿ ಈ ಹಬ್ಬವನ್ನು ಈ ಊರಿನವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಕೂಡ ಯಾಕೆ ಇಲ್ಲಿ ಮಾಡಬಾರ್ದು, ನಮ್ಮ ಬೊಂಬಾಟ್ ಭೋಜನದ ಕಂಪು ಮೈಸೂರಲ್ಲಿ ಯಾಕೆ ಹರಡಬಾರ್ದು ಅಂತ ನಾವು 10 ದಿನಗಳ ಕಾಲ, ಈ ದಸರಾ ಹಬ್ಬದ ಕಾಲ ಪೂರ್ತಿಯಾಗಿ ನಾನು ಮೈಸೂರಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕಾರಂಜಿ ಕೆರೆ ಹತ್ರ ಬೊಂಬಾಟ್ ಭೋಜನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು, ನನ್ನ ಗೆಳೆಯರು ಮತ್ತು ಅವರು ಹೆಸರಾಂತ ಹಾಸ್ಯ ಭಾಷಣಕಾರರು. ಅದ್ಭುತವಾಗಿ ಮಾತಾಡ್ತಾರೆ ಅವರು ಮಾತಾಡ್ತಾಯಿದ್ರೆ ಸಭಿಕರೆಲ್ಲ ನಕ್ಕು ಹೊಟ್ಟೆಯಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಸಿಕ್ಕಾಪಟ್ಟೆ ಒಳ್ಳೆ ಮಿಮಿಕ್ರಿ ಮಾಡ್ತಾರೆ. ಇಡೀ ಕರ್ನಾಟಕದ ಹೆಮ್ಮೆಯ ಪತಾಕೆಯನ್ನು ಅವರು ಇಡೀ ವಿಶ್ವದಲ್ಲಿ ಹರಡ್ಬಿಟ್ಟು ಬಂದಿದ್ದಾರೆ. ಅಂದರೆ ಎಲ್ಲ ಕಡೆ ಹೋಗಿ ಅವರು ಭಾಷಣಗಳನ್ನು ಮಾಡಿ ಎಲ್ಲ ವಿದೇಶಗಳಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವರು ಇವತ್ತಿಲ್ಲಿ ಬರ್ತಾರೆ. ದಸರಾ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ಕೊಡೋಣ ಅಂತಿದ್ದೀನಿ. ಕರೆದ್ಬಿಡ್ಲಾ? ಯಾರು ಅಂತ ತುಂಬ ಚಿಂತೆ ಮಾಡಬೇಡಿ, ಕರಿತಿದ್ದೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ದ ಒನ್ ಆ್ಯಂಡ್ ಓನ್ಲಿ ಮೈಸೂರು ಆನಂದ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ವಂಡರ್ಫುಲ್. ಭಾಳ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಯಾಕೆಂದರೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಚೂರು ಹಾಸ್ಯ ಮಾಡ್ತೀನಿ. ನೀವು ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹೋಗಿ ಭಾಷಣಗಳು ಮಾಡಿ ಎಲ್ಲರನ್ನ ನಗಿಸಿ ಅವರ ಮನಸ್ಸನ್ನು ಗೆದ್ದಿದ್ದೀರ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಮ್ಮ ಕಾರ್ಯಕ್ರಮದ ಶೋಭೆ ಜಾಸ್ತಿ ಆಯಿತು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ನೀವು ಯಾಕೆ ಹೇಳ್ತೀನಿ ಅಂದರೆ, ನೀವು ಕೂಡ ಪಾಪ ಪಾಂಡವ್ ಸೀಲಲ್ಲಿ ಎಲ್ಲ ಅಂದರೆ ವಿಶ್ವ ದಾಖಲೆ ಆಗೋ ಮಟ್ಟಕ್ಕೆ ಕೊಟ್ಟಿದ್ದೀರಿ. ಒಂದೊಂದು ಸಹ ಒಂದೊಂದು ಎಪಿಸೋಡ್ ಕೊಟ್ಟಿದ್ದೀರಿ. ಅದರಿಂದ ನೀವು ಸಣ್ಣ ಅಂತ ಹೇಳ್ಕೋಬಾರ್ದು. ನೋಡಿ ಸೈಜ್ ನೋಡಿ, ಸಣ್ಣ. ನಮ್ಮಿಬ್ಬರು ಪಕ್ಕ, ನಾನು ಪಕ್ಕ ನಿಂತ್ಕೊಂಡ್ರೆ ಇವ್ರ ಲಾರಲ್ಲೂ ನಾನು ಹಾಡಿ. ಎನಿವೆ, ದಸರಾಗೋಸ್ಕರ ಸ್ಪೆಷಲಾಗಿ ಎಪಿಸೋಡ್ ಮಾಡ್ತಾಯಿದ್ವಿ. ನೀವು ಮೈಸೂರಿನವರೇ ಆಗಿರೋದ್ರಿಂದ ನಂಗೆ ಹೇಳಿ, ನೀವು ದಸರಾನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಾವು 9 ದಿವಸನೂ ಗೊಂಬೆಗಳು ಇಟ್ಟು ಸಾಯಂಕಾಲ ಹೊತ್ತು ಮಕ್ಕಳನ್ನೆಲ್ಲ ಕರೆದು ಬೊಂಬೆ ಬಾಗ್ನ ಅಂತಾನೆ ಮಾಡ್ತಾರೆ. ಹೌದು. ಸಣ್ಣದಾಗಿ ತಿಂಡಿ ಮಾಡ್ಕೊಡೋದು, ಆ ಮಕ್ಕಳು ಬಂದು ಸಂತೋಷ ಹೋಗೋದು. ಮತ್ತೆ ಎಲ್ಲರೂ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ದಿನ ಅರಮನೆ ಹತ್ರ ಹೋಗೋದು. ಗಂಡ ಹೆಂಡತಿ ಹೊಸದಾಗಿ ಮದುವೆ ಆದವ್ರಂತೂ ಏನು ಸಂತೋಷ ಅಂತೀರಿ. ಹೋಗ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇರ್ತದೆ. ನೋಡಿದ್ರೆ ಗೊತ್ತು, ಗ್ಯಾರಂಟಿ ಆಗ್ಬಿಡ್ತಿದ್ವು ಹೊಸ ಫಿಗರು. ಹೌದು, ಹೊಸ ಮದುವೆ ಆಗಿರೋರು ಹೋಗ್ತಾ ಇರೋ ಸ್ಟೈಲಲ್ಲಿ ಹೇಳ್ಬೋದು, ಇದು ನಮ್ಮ ಮೈಸೂರಿನವ್ರ ಸ್ಟೈಲು ಅಂತ. ಇವತ್ತು ನಾನು ದಸರಾ ಸ್ಪೆಷಲ್ ಮಾಡ್ತಾ ಇದ್ದೀನಿ, ಬೊಂಬಾಟ್ ಭೋಜನ ಕಾರ್ಯಕ್ರಮ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿದಿನ ದಸರಾ ಹಬ್ಬದಲ್ಲಿ ಪ್ರತಿದಿನ ನಾನು ಇಲ್ಲೇ ಮೈಸೂರಲ್ಲೇ ಒಂದೊಂದು ಜಾಗದಲ್ಲಿ ಶೂಟ್ ಮಾಡಿಕೊಂಡು ದಸರಾ ಬಗ್ಗೆ ಮಾತಾಡ್ತಾ, ಮೈಸೂರು ಬಗ್ಗೆ ಮಾತಾಡ್ತಾ ಒಂದು ಸ್ವೀಟ್ ಮಾಡಬೇಕು ಅಂತ. 10 ದಿನ 10 ಸ್ವೀಟ್ ಮಾಡಬೇಕು ಅಂತ. ಇವತ್ತು ಕೂಡ ಒಂದು ಸ್ವೀಟ್ ಮಾಡಬೇಕು ಅಂತಿರ್ತೀನಿ. ಇದು ಸ್ವೀಟ್ ಏನಪ್ಪ ಅಂದರೆ, ಇದು ಬೂದ್ಗುಂಬಳಕಾಯಿ ಒಂದು ಹಲ್ವಾ ಮಾಡೋದು. ಬೂದ್ಗುಂಬಳಕಾಯಿ ಹಲ್ವಾ? ಹಾಂ, ನೀವು ದಮ್ ರೋಡ್ ತಿಂದಿರ್ತೀರ, ಬೂದ್ಗುಂಬಳಕಾಯಿ. ಇದು ಹಲ್ವಾ ತಿಂದಿರಲ್ಲ. ಖಂಡಿತ ಇಲ್ಲ. ಅದಕ್ಕೆ ಬೂದ್ಗುಂಬಳಕಾಯಿ ಒಂದು ಹಲ್ವಾ ಮಾಡ್ತೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಬಲ್ವಾ ಅಂತ. ಬಲ್ವಾ? ಅದಕ್ಕೊಂದು ಸ್ವಲ್ಪ ಬಲ ಇರೋರನ್ನ ಕರಿಬೇಕು ನೀವು. ನನ್ನ ಕರ್ಬಿಟ್ಟು ಬಲ್ವಾ ತಿಂದ್ರೆ ನಿಮ್ಗೆ ಬಲ ಬರುತ್ತೇನೋ ಅಂತ. ಜನ ನೆಂಟಿ ಇದ್ರೆ ಹೇಳ್ಬೇಡಿ, ದಿನ ಅದೇ ತಿನ್ನು ಅಂದ್ರೆ. ಯಾಕೆಂದರೆ ಬೂದ್ಗುಂಬಳಕಾಯಿ ತುಂಬ ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ತರಕಾರಿ. ತಿಂದರೆ ಶಕ್ತಿ ಬರುತ್ತೆ, ನೆನಪಿನ ಶಕ್ತಿ ಬರುತ್ತೆ. ಕೂಷ್ಮಾಂಡ ಲೇಹ ಅಂತ ಹೇಳ್ತಾರೆ.
ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ. ಅದರ ಲೇಹ ತಿಂದರೆ ಬುದ್ಧಿನ ಶಕ್ತಿ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ಮಕ್ಕಳು ಯಾವಾಗಲೂ ಚಿಕ್ಕಂದಿಂದ ತಿಳಿಸ್ತಾರೆ, ನಂತರ ಬುದ್ಧಿವಂತರಾಗ್ತಾರೆ. ಈಗ ಈ ಬಲ್ವಾಗಿ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಬೂದುಗುಂಬಳಕಾಯಿನ ಸಿಪ್ಪೆ ತೆಗೆದು ಬೀಜಗಳನ್ನ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಸುಮಾರು 1.5 ಕಪ್ಪಷ್ಟು, 1.5 ಕಪ್ಪಷ್ಟು ಕೋವಾ, 1.5 ಕಪ್ಪಷ್ಟು ಸಕ್ಕರೆ, ಬಾದಾಮಿ, ಪಿಸ್ತಾ, ಗೋಡಂಬಿ, ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ, ರೋಸ್ ಎಸೆನ್ಸ್. ಇದಿಷ್ಟು ನಮ್ಮ ಇವತ್ತಿನ ಸ್ಪೆಷಲ್ ಬಲ್ವಾ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಓಕೆ, ಈ ಬಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಬ್ರೇಕ್.